ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಾರ್ಚ್ ತಿಂಗಳಲ್ಲಿ ನೀವು ಯಾವ್ಯಾವ ಗಿಡಗಳನ್ನು ನರ್ಸರಿಯಿಂದ ತರಬಹುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಸ್ಪೆಷಲಾಗಿ ನಾನು ಹೂವಿನ ಗಿಡಗಳ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿ, ಮೊದಲನೇದಾಗಿ ಈ ಒಂದು ಪ್ಲುಮೇರಿಯಾ ಗಿಡ. ಈ ಗಿಡನೂ ಕೂಡ ನಾವು ಪಾಟಲ್ಲಿ ಹಚ್ಕೋಬಹುದು. ಇದರಲ್ಲಿ ಡ್ವಾರ್ಫ್ ವೆರೈಟಿನೂ ಬರುತ್ತೆ, ದೇಸಿ ತಳಿನೂ ಬರುತ್ತೆ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಹೂವಿಂದು. ಕಟಿಂಗ್ ಕೂಡ ಬರುತ್ತೆ, ಬಟ್ ಕಟಿಂಗ್ ಹಾಕೋ ಟೈಮ್ ಇಲ್ಲ ಅಲ್ವಾ ಈಗ. ಇದರಲ್ಲಿ ಈಗ ಹೂ ಬಿಡೋ ಟೈಮು. ಕಟಿಂಗ್ ಹಾಕೋದಾದರೆ ನೀವು ಡಿಸೆಂಬರ್ ಅಥವಾ ಜನವರಿನಲ್ಲಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಹಾಕ್ಕೊಂಡ್ರೆ ಇದರಲ್ಲಿ ಹೂ ಬರಲ್ಲ, ಮುಂದಿನ ವರ್ಷಕ್ಕೆ ಒಂದು 5-6 ತಿಂಗಳಾದಮೇಲೆ ಹೂ ಬರುತ್ತೆ. ಅದಕ್ಕೋಸ್ಕರ ಈಗ ನೀವು ನರ್ಸರಿಯಿಂದ ತೊಗೊಂಡು ಬಂದರೆ ಹೂಗಳು ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಹೂವಿನ ಗಿಡನ ನೀವು ತೊಗೊಂಡು ಬರ್ಬೋದು. ಇದರಲ್ಲಿ ಒಟ್ಟು ನನ್ನ ಹತ್ರ 2 ಕಲರ್ ಇದೆ. ಒಂದು ಪರ್ಪಲ್ ಇದೆ, ಪಿಂಕಿಶ್ ಥರ ಇದೆ ಅದು. ಆಮೇಲೆ ಈ ಒಂದು ವೈಟ್ ಮತ್ತು ಯೆಲ್ಲೋ ಕಲರಲ್ಲಿದೆ. ಇದರಲ್ಲೊಂದು 3-4 ಕಲರ್ ಬರುತ್ತೆ. ನಿಮಗೆ ಯಾವ್ದು ಇಷ್ಟ ಅಲ್ಲ, ನೀವು ಅದನ್ನು ಒಂದು ಇದರಲ್ಲಿ ತೊಗೊಂಡು ಬರ್ಬೋದು. ಇದರಲ್ಲಿ ನೋಡಿ, ಮೊಗ್ಗಾಗಿದೆ. ಈಗ ಇನ್ಮೇಲೆ ಬರುತ್ತೆ. ನಾನು ಇದೆರಡು ಕಟ್ಟಿಂಗಿಂದನೇ ಬೆಳೆದಿರುವಂಥದ್ದು. ಇದು ಕೂಡ ಒಂದು ಪಾಟಲ್ಲಿ ನಾನು ಹಚ್ಚಿದ್ದೀನಿ. ನೆಲದಲ್ಲಿ ಹಚ್ಚಿದ್ರೂ ತೊಂದರೆ ಇಲ್ಲ. ಹಾಗೆ ಎರಡನೇದಾಗಿ ಈ ಕಣಗ್ಲೆ ಹೂವು ಏನಂದರೆ, ಇದನ್ನು ಕೂಡ ನೀವು ಈಗ ನರ್ಸರಿಯಿಂದ ತೊಗೊಂಡು ಬರ್ಬೋದು. ಈಗ ಸೀಸನ್ ಇದೆ, ಸಮ್ಮರ್ ಸೀಸನಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಒಂದು ನೋಡಿ, ಗುಚ್ಚಿಗೆ ಹೂ ಬಿಡುತ್ತೆ ಇದರಲ್ಲಿ. ಇದನ್ನು ಕಟಿಂಗಿಂದನೂ ಕೂಡ ಹಾಕ್ಕೋಬಹುದು. ಬಟ್ ಈಗ ಹೂ ಬರಬೇಕು ಅನ್ನೋರು ಈಗ ನೀವು ಈ ಗಿಡನ ತೊಗೊಂಡು ಬಂದು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬರುತ್ತೆ ಅಂತ. ನನ್ನ ಹತ್ರ ಒಂದು 3 ಇದೆ. ಇದು ಪಿಂಕಿಶ್ ಕಲರಲ್ಲಿದೆ. ಇದರಲ್ಲಿ ಹೂ ಆಗೋಗಿದೆ. ಇದು ಡಾರ್ಕ್ ಪಿಂಕ್ ಇದೆ, ಇದು ಲೈಟ್ ಪಿಂಕ್ ಇದೆ. ಇದು ನೋಡಿ, ಈ ರೀತಿಯಾಗಿದೆ ಫ್ಲವರ್ ಇದರದು. 5 ಪೆಟಲಿಂದಿದು. ಈಗ ಇದನ್ನು ನೀವು ತೊಗೊಂಡು ಬಂದು ಹಚ್ಕೋಬೋದು. ಇನ್ನು 3ನೇದಾಗಿ ಈ ಮಲ್ಲಿಗೆ ಹೂವಿನ ಗಿಡದಲ್ಲಿ ತುಂಬ ವೆರೈಟಿ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಈಗ ನೀವು ಕಟಿಂಗ್ ಹಾಕೋಕ್ಕಾಗಲ್ಲ, ಕಟಿಂಗ್ ಹಾಕಿದ್ರೂ ಅದರಲ್ಲಿ ಹೂಗಳು ಬರಲ್ಲ. ಹಾಗಾಗಿ ನೀವು ಇದನ್ನು ಗಿಡ ತೊಗೊಂಡು ಬರ್ಬೋದು. ನೋಡಿ, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ಮೊಗ್ಗಾಗಿದೆ. ನಿನ್ನೆ ಎಲ್ಲ ಅರಳಿತ್ತು, ತೆಗ್ದಿದ್ದೀನಿ. ಈ ರೀತಿ ಅರಳಿದಾಗ ಇದನ್ನು ತೆಗಿತೀವಲ್ಲ, ಈ ಕಡ್ಡಿನ ಈ ರೀತಿಯಾಗಿ ಮುರ್ಕೊಂಬಿಡ್ಬೇಕು. ಅದು ಮತ್ತೆ ಚಿಗುರೊಡ್ದು ಮತ್ತೆ ಹೂಗಳು ಬರೋಕ್ಕೆ ಶುರುವಾಗುತ್ತೆ. ಆ ರೀತಿಯಾಗಿ ಈ ಮಲ್ಲಿಗೆ ಗಿಡ ನೀವು ನರ್ಸರಿಯಿಂದ ಈಗ ತೊಗೊಂಡು ಬಂದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಈಗ ಈ ಟೈಮಲ್ಲಿ. ನೆಕ್ಸ್ಟು ಈ ಗಿಲಾಡಿಯಾ ಫ್ಲವರು. ಇದರಲ್ಲಿ ನೋಡಿ, ಒಟ್ಟು 2 ವೆರೈಟಿ ಇದೆ ನನ್ನ ಹತ್ರ. ಇದನ್ನು ಕೂಡ ನೀವು ನರ್ಸರಿಯಿಂದ ಈಗ ತೊಗೊಂಡು ಬರ್ಬೋದು. ಯಾಕಂದರೆ ಈಗ ನೀವು ಬೀಜ ಹಾಕಿದ್ರೆ ಹೂಗಳು ಬರೋಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ನೀವು ಈ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ನನ್ನ ಗಾರ್ಡನಲ್ಲಿ ಆಲ್ಮೋಸ್ಟಾಗಿ ನೋಡಿರ್ತೀರ ನೀವು. ಒಂದು ರೀತಿ ಪರ್ಮನೆಂಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಇದನ್ನು. ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಇದರದ್ದು. ಈ ಗಿಡನೂ ಕೂಡ ನೀವು ನರ್ಸರಿಯಿಂದ ತೊಗೊಂಡು ಬರ್ಬೋದು. ನೆಕ್ಸ್ಟು ಈ ಕಾಸ್ಮೋಸ್ ಫ್ಲವರು. ಇದು ಕೂಡ ಕೆಲವೊಂದು ನರ್ಸರಿಗಳಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು ತೊಗೊಂಡು ಬಂದು ಹಚ್ಕೋಬಹುದು. ಇದು ಬೀಜದಿಂದನೂ ಬರುತ್ತೆ. ಬಟ್ ಬೀಜದಿಂದ ಬಂದರೆ ಒಂದು 2-3 ತಿಂಗಳಾದರೂ ಬೇಕು, 2 ತಿಂಗಳಾದರೂ ಬೇಕು ಹೂಗಳು ಬರೋಕ್ಕೆ. ಹಾಗಾಗಿ ನೀವು ನರ್ಸರಿನಲ್ಲಿ ಈ ಹೂವು ಸಿಕ್ಕರೆ ಇದನ್ನು ಕೂಡ ತೊಗೊಂಡು ಬರ್ಬೋದು. ಇದರಲ್ಲಿ ನನ್ನ ಹತ್ರ ಒಟ್ಟು 2 ವೆರೈಟಿ ಇದೆ. ಒಂದು ಯೆಲ್ಲೋ ಇದೆ, ಇನ್ನೊಂದು ಆರೆಂಜ್ ಇದೆ. ಇದು 2 ನಾನು ಇಲ್ಲಿ ನೋಡಿ ಬೀಜಕ್ಕೆ ಬಿಟ್ಟಿದ್ದೀನಿ. ಈ ಗಿಡದಲ್ಲೇ ಬೀಜ ಆದರೆ ತುಂಬ ಚೆನ್ನಾಗಿರುತ್ತೆ, ಬೀಜಗಳು ಹೆಲ್ದಿಯಾಗಿರುತ್ತೆ, ಎಲ್ಲನೂ ಜರ್ಮಿನೇಟ್ ಆಗುತ್ತೆ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬೀಜಗಳಿದೆಲ್ಲ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ಚೆಂಡು ಹೂವಿನ ಗಿಡ. ಚೆಂಡು ಹೂವು ಏನಂದರೆ,
ಈಗ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೀವು ಅದು ಕೂಡ ಸಿಕ್ಕರೆ ನೀವು ಅದನ್ನೂ ಕೂಡ ತೊಗೊಂಡು ಬಂದು ಹಚ್ಕೊಳ್ಳಿ. ಇನ್ನು ನೆಕ್ಸ್ಟು ಈ ಎಮರಲ್ ಲಿಲ್ಲೀಸ್ ಹೂಗಳು. ಈ ಹೂಗಳು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಕೂಡ ನರ್ಸರಿನಲ್ಲಿ ಸಿಗುತ್ತೆ, ಹಚ್ಚಿರುವಂಥದ್ದೇ. ಅದು ನಿಮಗೆ ಸಿಕ್ಕರೆ ಈಗ ನೀವು ತೊಗೊಂಡು ಬಂದು ಹಚ್ಕೋಬೋದು. ನೀವು ಬರೀ ಬಲ್ಬ್ಸನ್ನು ತರಿಸಿದ್ರೆ ಏನಾಗುತ್ತೆ, ಈಗ ನೀವು ಹಚ್ಚಿದ್ರೆ ಬೇಗ ಹೂಗಳು ಬರಲ್ಲ. ಹಾಗಾಗಿ ನೀವು ರೆಡಿ ಇರುವಂಥ ರೆಡಿ ಇರುವಂಥ ಒಂದು ಬಲ್ಬನ್ನು ತೊಗೊಂಡು ಬಂದರೆ ಹೂಗಳು ಬೇಗ ಬರುತ್ತೆ. ಅದಕ್ಕೋಸ್ಕರ ನೀವು ನರ್ಸರಿಯಿಂದ ಈ ಟೈಮಲ್ಲಿ ಇದನ್ನು ತೊಗೊಂಡು ಬರ್ಬೋದು. ಈ ರೀತಿಯಾಗಿ ಹೂಗಳು ಬರುತ್ತೆ. ಇನ್ನು ನೆಕ್ಸ್ಟು ಈ M4B ಮಿಲಿ ಅಂತ ಈ ಗಿಡ, ಇದರಲ್ಲಿ ಇದು ಹೂ ಏನು ಬಿಟ್ಟಿದೆಯಲ್ಲ, ಇದರಲ್ಲಿ ಕಲರ್ಸ್ ತುಂಬ ಇದೆ. ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಹಚ್ಕೋಬೋದು. ಒಂದು ಸಣ್ಣ ಕಟ್ಟಿಂಗಿಂದ ಕೂಡ ಇದು ಬರುವಂಥದ್ದು. ಆದರೆ ಏನಂದರೆ, ಈಗ ನೀವು ಹೊರಗಡೆಯಿಂದ ನರ್ಸರಿಯಿಂದ ಗಿಡನ ತೊಗೊಂಡು ಬಂದರೆ ಹೂಗಳಿರುತ್ತೆ ಅಥವಾ ಹೂಗಳು ಬರೋಕ್ಕೆ ಶುರುವಾಗಿರುತ್ತೆ. ನೀವು ಈ ಗಿಡನ ನರ್ಸರಿಯಿಂದ ತೊಗೊಂಡು ಬಂದು ಸಾಕಷ್ಟು ಗಿಡಗಳನ್ನು ನೀವು ಮನೆಯಲ್ಲಿ ಮಾಡ್ಕೋಬೋದು. ಇದರಲ್ಲೂ ಕೂಡ ಸಾಕಷ್ಟು ವೆರೈಟಿ ಬರುತ್ತೆ, ದೊಡ್ಡ ದೊಡ್ಡ ಹೂ ಬರುತ್ತೆ ಇದರಲ್ಲಿ. ನನ್ನ ಹತ್ರ ಸದ್ಯಕ್ಕೆ ಈಗ ಇದು ಒಂದೇ ಇರೋದು. ನೀವು ಇದನ್ನು ತೊಗೊಂಡು ಬಂದು ಹಚ್ಕೋಬೋದು ಈ ಟೈಮಲ್ಲಿ. ಇನ್ನು ನೆಕ್ಸ್ಟು ಈ ಆಲ್ಮಂಡ ಫ್ಲವರು. ಇದು ಕೂಡ ಅಷ್ಟೇ, ತುಂಬ ಹೂಗಳಾಗುತ್ತೆ ಈಗ ಬೇಸಿಗೆನಲ್ಲಿ. ನೋಡಿ ಎಷ್ಟು ಹೂ ಆಗಿದೆ ಅಂತ. ಹಾಗೆ ಚಿಗುರು ಕೂಡ ಹೊಡಿತಾ ಇದೆ, ಮೊಗ್ಗು ಕೂಡ ಬರ್ತಾ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೊಗ್ಗು. ಇದನ್ನೂ ಕೂಡ ನೀವು ಇದರಿಂದ ನರ್ಸರಿಯಿಂದ ತೊಗೊಂಡು ಬರ್ಬೋದು ಈ ಟೈಮಲ್ಲಿ. ಇದರಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ, ಬುಷಿ ಆಲ್ಮಂಡ. ಇದು ಬಳ್ಳಿ ಥರ ಹಬ್ಬುವಂಥದ್ದು. ನಾನೇನು ಮಾಡಿದ್ದೀನಿ, ಇದನ್ನು ಕಟ್ ಮಾಡಿದ್ದೀನಿ. ಜಾಸ್ತಿ ಉದ್ದ ಬರೋಕ್ಕೆ ಬಿಡೋದಿಲ್ಲ ನಾನು, ಯಾಕಂದರೆ ಹಬ್ಸೋದಕ್ಕೆ ನನಗೆ ಆಗಲ್ಲ. ಹಾಗಾಗಿ ಬುಷಿ ಆಲ್ಮಂಡ ಇರುತ್ತೆ, ಅದನ್ನೂ ಕೂಡ ನೀವು ತೊಗೊಂಡು ಬಂದು ಹಚ್ಕೋಬೋದು. ಅದು ಬಳ್ಳಿ ಥರ ಹಬ್ಬೋದಿಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರ ಎಲೆಗಳು ಡಿಫ್ರೆಂಟಾಗಿರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಇದರಲ್ಲಿ ಕಲರ್ಸ್ ತುಂಬ ಇದೆ. ನಿಮಗೆ ಪಿಂಕ್ ಬರುತ್ತೆ, ಪರ್ಪಲ್ ಬರುತ್ತೆ, ಯೆಲ್ಲೋ ಬರುತ್ತೆ. ಕಾಮನ್ ಆಗಿರೋದು ಯೆಲ್ಲೋ ಕಲರು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದು ಹಚ್ಚಿದ್ದೀನಿ. ನೀವು ಕೂಡ ನರ್ಸರಿನಲ್ಲಿ ಇದು ಗಿಡ ಸಿಗುತ್ತೆ, ನೀವು ಅದನ್ನು ಕೂಡ ತೊಗೊಂಡು ಬಂದು ಹಚ್ಕೋಬೋದು. ನೆಕ್ಸ್ಟು ನಾಗಚಂಪ ಗಿಡ. ಇದು ಕೂಡ ನಿಮಗೆ ನರ್ಸರಿನಲ್ಲಿ ಸಿಕ್ಕುತ್ತೆ. ಇದನ್ನು ಕೂಡ ತೊಗೊಂಡು ಬಂದು ನೀವು ಪಾಟಲ್ಲಿ ಬೆಳೆಸ್ಕೋಬೋದು. ಈಗ ಸೀಸನ್ ಇರೋದ್ರಿಂದ ಇದರಲ್ಲಿ ಹೂಗಳು ತುಂಬ ಚೆನ್ನಾಗಿರುತ್ತೆ ನೋಡಿ. ನನ್ನ ಗಿಡದಲ್ಲಿ ಯಾವಾಗಲೂ ಹೂಗಳಿದೆ ಇದರಲ್ಲಿ. ನೆಕ್ಸ್ಟು ಈ ಅಡೇನಿಯಮ್ ಗಿಡ. ಇದನ್ನೂ ಕೂಡ ನೀವು ಈಗ ನರ್ಸರಿಯಿಂದ ತೊಗೊಂಡು ಬಂದು ಹಚ್ಕೋಬೋದು. ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲೂ ಕೂಡ. ಈಗ ಸೀಸನ್ ಇರೋದ್ರಿಂದ ಎಲ್ಲ ನರ್ಸರಿಗಳಲ್ಲೂ ಇದು ಸಿಕ್ಕುತ್ತೆ ನಿಮಗೆ. ಇನ್ನು ನೆಕ್ಸ್ಟು ದಾಸವಾಳ ಅಂತೂ ನಿಮಗೆ ಗೊತ್ತಿದ್ದೇ ಇದೆ, ವರ್ಷ ಪೂರ್ತಿ ಹೂ ಬಿಡುವಂತಹ ಗಿಡ ಇದು. ಇದನ್ನೂ ಕೂಡ ನೀವು ನರ್ಸರಿಯಿಂದ ತೊಗೊಂಡು ಬಂದು ಹಚ್ಕೋಬೋದು. ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರದ್ದು. ಹಾಗಾಗಿ ನೀವು ಈ ಗಿಡನ ತೊಗೊಂಡು ಬಂದು ಹಚ್ಕೊಳ್ಳಿ. ಪೂಜೆಗೆಲ್ಲ ಹೂಗಳು ತುಂಬ ಚೆನ್ನಾಗಾಗುತ್ತೆ ಇದು. ಸಾಕಷ್ಟು ಗಿಡಗಳಿದೆ, ಅದರಲ್ಲಿ ಒಂದಿಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದೊಂದು ನಕ್ಷತ್ರ ಮಲ್ಲಿಗೆ, ಇದನ್ನೂ ಕೂಡ ನೀವು ಸಸಿ ತೊಗೊಂಡು ಬಂದು ಹಚ್ಕೋಬೋದು. ನೆಕ್ಸ್ಟು ಈ ವಿಂಕಾ ಫ್ಲವರು. ಇದು ದೇಸಿ ವೆರೈಟಿ, ಪಿಂಕ್ ಕಲರಲ್ಲಿದೆ, ಹಾಗೆ ವೈಟ್ ಕಲರಲ್ಲಿದೆ ನನ್ನ ಹತ್ರ. ಇದರಲ್ಲಿ ಸುಮಾರು ಕಲರ್ ಬರುತ್ತೆ, ಹೈಬ್ರಿಡಲ್ಲೂ ಬರುತ್ತೆ. ನೀವು ಅದನ್ನೂ ಕೂಡ ಸಸಿ ತೊಗೊಂಡು ಬಂದು ಹಚ್ಚಿದ್ರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಬೇಸಿಗೆ ಮುಗಿಯೋ ತನಕ ಹೂಗಳಿದ್ದೇ ಇರುತ್ತೆ. ನಾನು ಕೆಲವೊಂದಿಷ್ಟು ಹೂವಿನ ಗಿಡಗಳ ಹೆಸರುಗಳನ್ನು ಹೇಳಿದ್ದೀನಿ, ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್ ಮಾಡು.